ಭಾರತಿ ಹಾಸಿಗೆ ಮೇಲುರುಳಿ ಬಿಕ್ಕಿ ಬಿಕ್ಕಿ ಅತ್ಲು. ಮನೋರೋಗಿಯ ಮೇಲೆ ಕೈ ಮಾಡಿದ ತಂಬಗ್ಗೆಯೇ ರಾಯರಿಗೆ ಹೀನಾಯವೆನಿಸಿತು. ಅಮ್ಮ ಭಾರತಿ, ಸಹಿಸ್ಕೊಳ್ಬೇಕು ತಾಯಿ. ನಿನ್ನ ಮಗಳಿಗೋಸ್ಕರ ನೀನು ಮನಸ್ಸು ಗಟ್ಟಿ ಮಾಡ್ಕೋಬೇಕಮ್ಮ. ಆ ಮಗುಗೆ ನೀನು ಬಿಟ್ಟರೆ ಬೇರೆ ದಿಕ್ಕಿಲ್ಲ. ನಾವು ಮುದುಕರೇನು ಶಾಶ್ವತ? ಭಾರತಿ, ನೀನು ನಮಗಾಗಿ ಬದುಕಬೇಕು. ಇನ್ಯಾವತ್ತಾದರೂ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರೆ ನನ್ನ ಆಣೆ. ಯಶೋದಮ್ಮ ಮಗಳನ್ನು ಅಪ್ಕೊಂಡ್ರು. ಕೈಲಾಸ ತಸ್ಮೈ ನಮಃ. ಕಾಲ ಯಾರ ಕೈಗೊಂಬೆ? ಕ್ರಮೇಣ ಭಾರತಿ ಚೇತರಿಸ್ಕೊಂಡು ಹೊಸ ಮನುಷ್ಯಳಾಗಿದ್ಲು. ಅವರು ನನ್ನ ಜೊತೆಯಂತೂ ಸುಖವಾಗಿರಲಿಲ್ಲ, ಅವಳ ಜೊತೆಯಾದರೂ ಚೆನ್ನಾಗಿರಲಿ ಎಂದು ಸಮಾಧಾನ ತಂದುಕೊಳ್ಳುವಷ್ಟು ಅವಳ ಮನಸ್ಸು ನಿಲುಗಡೆಗೆ ಬಂದಿತು. ಮಾನಸಾಳ ಆಟಪಾಠವೇ ಅವಳ ಸರ್ವಸ್ವವಾಗಿತ್ತು. ಮಗಳ ಸಾನ್ನಿಧ್ಯದಲ್ಲಿ ತನ್ನ ದುಗುಡ ಮರೆಯುತ್ತಿದ್ಲು. ಆದರೂ ಅವಳ ಹೃದಯಾಂತರಾಳದಲ್ಲಿ ಗೌತಮ್ನನ್ನು ಕಣ್ತುಂಬ ನೋಡಬೇಕೆಂಬ ಹಂಬಲ ಪುಟಿದೇಳ್ತಿತ್ತು. ಎಷ್ಟೋ ಬಾರಿ ಅವನನ್ನು ಆಫೀಸ್ನಲ್ಲಿ ಸಂಪರ್ಕಿಸಲು ಪ್ರಯತ್ನಿಸಿ ವಿಫಲಳಾಗಿದ್ಲು. ಅವಳೇನಾದರೂ ಮನೆಗೆ ಹೋದರೆ ಅದನ್ನು ಸಂಗೀತ ಇಷ್ಟಪಡ್ತಿರಲಿಲ್ಲ. ಅವಳಿಗೆ ಹೆದರಿ ಗೌತಮ್ ಹೊರಗೆ ತಲೆಯೇ ಹಾಕ್ತಿರಲಿಲ್ಲ. ಸುಲೋಚನಮ್ಮ ಕೊನೆ ಉಸಿರೆಳೆದ ಮೇಲೆ ಸಂಗೀತ ಆ ಮನೆಗೆ ಸರ್ವ ಅಧಿಕಾರಿಯಾಗಿದ್ಲು. ಮೊದಲಿನಂತೆ ಗೌತಮನಿಗೆ 5,000 ರೂಪಾಯಿ ಕಳುಹಿಸುವ ಅಧಿಕಾರವಿರಲಿಲ್ಲ. ಸಂಗೀತ ಪ್ರಣತಿಗೆ ಜನ್ಮ ನೀಡಿದ ಮೇಲಂತೂ ಗೌತಮನಿಗೆ ಭಾರತೀಯ ಮನೆಯವರ ಸಂಪರ್ಕ ಸಂಪೂರ್ಣ ಕಡಿದು ಹೋಗಿತ್ತು. ನಿಮಗೂ ಅವರಿಗೂ ಏನೂ ಸಂಬಂಧವಿಲ್ಲದಿದ್ದ ಮೇಲೆ ನಿಮಗ್ಯಾಕೆ ಬೇಕು ಅವರ ಜವಾಬ್ದಾರಿ? ನಿಮ್ಮ ಮಗಳಿಗೋಸ್ಕರ ಪಾಪ ಪಾಪ ಪುಣ್ಯದ ಮುಖ ನೋಡ್ಕೊಂಡು ತಿಂಗಳಿಗೆ 1,000 ಕಳಿಸಿ ಸಾಕು. ಆಮೇಲೆ ಆ ಜನಗಳ ಜೊತೆ ಯಾವ ವ್ಯವಹಾರವೂ ಇಟ್ಕೋಬೇಡಿ ಎಂಬ ಸಂಗೀತಳ ಆಜ್ಞೆಯನ್ನು ಅವನು ಚಾಚು ತಪ್ಪದೆ ಪಾಲಿಸ್ತಿದ್ದ. ಗೌತಮ್ ಮೊದಲು ತಾನಿದ್ದ ಉದ್ಯೋಗ ತೊರೆದು ಈಗ ತಾನೇ ಸ್ವಂತ ಉದ್ಯಮ ಹೂಡಿದ್ದ. ಸಂಗೀತಳನ್ನು ವಿವಾಹವಾದ ಮೇಲೆ ಅವನ ವ್ಯಕ್ತಿತ್ವ ಕುಗ್ಗಿ ಹೋಗಿತ್ತು. ಅವಳು ಹಾಕಿದ ಗೆರೆ ಅವನು ದಾಟ್ತಿರಲಿಲ್ಲ. ವ್ಯಾಪಾರದಲ್ಲಿ ಅವನಿಗೆ ಲಕ್ಷಾಂತರ ರೂಪಾಯಿ ಲಾಭ ಬಂದರು. ಅದರಲ್ಲಿ ಕೇವಲ 1,000 ರೂಪಾಯಿಗೆ ಮಾತ್ರ ಭಾರತಿಗೆ ಬಾಧ್ಯತೆ ಇತ್ತು. ಇದು ಸ್ವಂತ ಗೌತಮನಿಗೆ ಮೂರ್ತಿತ ಕೊರಗು. ಆದರೆ ಸಂಗೀತಳ ಅಧಿಕಾರದ ಮುಂದೆ ಅವನು ಅಸಹಾಯಕ. ಶ್ರೀಮಂತ ಪುತ್ರಿ ಸಂಗೀತ ಬಳುವಳೆಯಾಗಿ ತಂದ ಹಣದಿಂದಲೇ ಅವನು ಉದ್ಯಮ ಆರಂಭಿಸಿದ್ರಿಂದ ಅವಳು ಹಣಕಾಸಿನ ಜವಾಬ್ದಾರಿಯನ್ನು ಬಿಗಿ ಮುಷ್ಟಿಯಲ್ಲಿ ಹಿಡಿದಿದ್ಲು. ಅವಳಿಗೆ ತಿಳಿಯದೆ ಗೌತಮ್ 1 ಪೈಸೆಯಷ್ಟು ಖರ್ಚು ಮಾಡುವಂತಿರಲಿಲ್ಲ. ಸಂಗೀತಾಳನ್ನು ಲೇಡೀಸ್ ಕ್ಲಬ್ಗೆ ಬಿಟ್ಟು ಗೌತಮನ ಕಾರು ರಾಯರ ಮನೆಯ ದಾರಿ ಹಿಡಿಯಿತು. ಅವನು ಅನುಮಾನಿಸುತ್ತಲೇ ಡೋರ್ ಬೆಲ್ ಒತ್ತಿದ. ಬಾಗಿಲು ತೆರೆದವಳನ್ನು ಕಂಡೊಡನೆ ಅವನ ಹೆಜ್ಜೆ ಹಿಮ್ಮೆಟ್ಟಿತು. ಬನ್ನಿ ಒಳಗೆ, ನೀವು ಫೋನ್ ಮಾಡಿದ್ರಿ ಅಂತ ಅಪ್ಪ ಬೆಳಗ್ಗೆ ಹೇಳಿದರು. ಭಾರತಿ ನಸುನಕ್ಕು ಸ್ವಾಗತಿಸಿದ್ಲು. ಅವನ ಹೆಣಿಕೆಯಂತೆ ಅವಳು ಉದ್ವೇಗದಿಂದ ಹಾರಿ ಬಂದು ಅವನ ಕೊರಳು ಅಪ್ಪಲಿಲ್ಲ. ಗಂಭೀರವಾಗಿ ಸೋಫಾದತ್ತ ಕೈ ತೋರಿಸಿದ್ಲು. ಕುಳಿತುಕೊಳ್ಳಿ. ಹೇಗಿದೆಯಾ ಭಾರತಿ ಎಂದವನಿಗೆ ಕೇಳುವ ತವಕ. ಹಿಂದಿನ ಭಾರತಿಗೂ ಈಗಿನ ಭಾರತಿಗೂ ಎಂಥ ಅಜಗಜಾಂತರ. ಕೆದರಿದ ತಲೆ, ಅಸ್ತವ್ಯಸ್ತ ಉಡುಪು. ಉನ್ಮಾದ ತೋರ್ತಿದ್ದವಳು ಎಲ್ಲಿ ಹೋದ್ಲು? ಹೋರಣವಾಗಿ ಹೇರಳು ಹಾಕಿ ಮೈ ತುಂಬ ಸೆರಗೊದ್ದು ಮೆಲುನಗೆ ಬೀರುತ್ತಾ ನಿಂತಿದ್ದ ಭಾರತಿ 20 ವರ್ಷಗಳ ನೆನಪನ್ನು ಮರುಕಳಿಸಿದ್ಲು. ರಾಯರು ಅವನ ಮುಂದೆ ಕುಳಿತುಕೊಳ್ಳುತ್ತಾ, ಅಂತೂ 20 ವರ್ಷಗಳ ಮೇಲೆ ಅಪರೂಪವಾಗಿ ನಮ್ಮನೆಗೆ ಬಂದ್ರಲ್ಲ, ಅದೇ ಸಂತೋಷ ಎಂದಾಗ ಗೌತಮ್ ದೇಶವಾರದ ನಗೆ ಬೀರ್ದ. ನಿಮ್ಮನ್ನೆಲ್ಲ ನೋಡೋಕೆ ಬರಬೇಕು ಅನಿಸುತ್ತೆ. ಆದರೆ ಸ್ವಂತ ಬಿಸ್ನೆಸ್ ಆರಂಭಿಸಿದ ಮೇಲೆ ಬಿಡು ಸಿಗೋದೇ ಅಪರೂಪ. ಹಾಗಾಗಿ ಈ ಕಡೆ ಹೆಚ್ಚು ಬರೋಕ್ಕಾಗ್ತಿಲ್ಲ. ರಾಯರ ತುಟಿ ಅಂಚಿನಲ್ಲಿ ವ್ಯಂಗ್ಯನೆಗೆ ಇಣುಕಿತು. ಸಂಗೀತಳ ಕಣ್ತಪ್ಪಿಸಿ ಅವನು ಆಫೀಸ್ ಬಿಟ್ಟು ಎಲ್ಲೂ ಹೋಗುವಂತ ಇಲ್ಲ ಎಂದು ತಮಗೆ ತಿಳಿಯದೆ. ಮನಸ್ಸಿದ್ರೆ ಮಾರ್ಗ. ನಿಜವಾಗಿಯೂ ತಮ್ಮನ್ನೆಲ್ಲ ನೋಡಬೇಕು ಎಂದಿದ್ರೆ 5 ನಿಮಿಷ ಬಂದು ಹೋಗೋದೇನು ಕಷ್ಟದ ಕೆಲಸವಲ್ಲ. 20 ವರ್ಷಗಳ ಕೆಳಗೆ ತಮ್ಮ ಸಂಬಂಧ ತೊರೆದು ಹೋದವನ ಬಗ್ಗೆ ವ್ರತ ವ್ಯಾಮೋಹವ್ಯಾಕೆ? ಇಂದು ಅತಿಥಿಯಾಗಿ ನಮ್ಮನೆ ಬಾಗಿಲಿಗೆ ಬಂದಿದ್ದಾನೆ. ಅವನನ್ನು ಆಧರಿಸುವುದಷ್ಟೇ ನಮ್ಮ ಕರ್ತವ್ಯ. ಅಷ್ಟರಲ್ಲಿ ಭಾರತಿ ದೊಡ್ಡ ಟ್ರೇಯಲ್ಲಿ ತಿಂಡಿ ಹಿಡಿದು ಬಂದ್ಲು. ಚಿಚೆ, ಇದೆಲ್ಲ ತೊಂದರೆ ಯಾಕೆ?
ಗೌತಮ್ ಸಂಕೋಚಗೊಂಡ. ನಾವು ನಿಮ್ಮಷ್ಟು ಶ್ರೀಮಂತಿಕೆಯ ವೈಭವ ಕಂಡವರಲ್ಲ, ಆದರೆ ಬಂದ ಅತಿಥಿಗೆ ಸತ್ಕಾರ ಮಾಡುವಷ್ಟು ದೇವರು ನಮಗೆ ಕೊಟ್ಟಿದ್ದಾನೆ, ತಗೊಳ್ಳಿ. ಭಾರತಿ ಹೇಳಿದಾಗ ಅವನು ಮರು ಮಾತನಾಡದೆ ತೆಗೆದುಕೊಂಡು ಸ್ಪೂನ್ನಿಂದ ಉಪ್ಪಿಟ್ಟು ಬಾಯಿಗೆ ಇಟ್ಕೊಂಡವನೇ ತಟ್ಟನೆ ಕಣ್ಣರಳಿಸಿ ಭಾರತಿಯತ್ತ ನೋಡ್ದ. ಯಾಕೋ ಅವನ ಗಂಟಲುಬ್ಬಿ ಹೃದಯ ಭಾರವಾಯಿತು. ಅವನು ಕೆಮ್ಮಲು ಆರಂಭಿಸಿದಾಗ ಭಾರತಿ ಅವನಿಗೆ ನೀರಿನ ಲೋಟ ಕೊಟ್ಲು. ನಿಧಾನವಾಗ್ತೀನಿ, ನಿಮ್ಗೆ ಇಷ್ಟವಾದ ರೀತಿಯಲ್ಲೇ ಮಾಡಿದ್ದೀನಿ. ಗೌತಮನಿಗೆ ಉಪ್ಪಿಟ್ಟು ಬಹಳ ಪ್ರಿಯವಾದ ತಿಂಡಿ. ಈ ಜಗತ್ತಿನಲ್ಲಿ ನೀವು ಒಬ್ಬರೇ ಉಪ್ಪಿಟ್ಟು ಇಷ್ಟಪಡೋದು ಅಂತ ಕಾಣಿಸುತ್ತೆ. ನಿಮಗೆ ಜಿಗುಪ್ಸೆ ತುಂಬ ಸಿಂಪಲ್ ಎಂದು ಅವನ ಅಭಿರುಚಿಯ ಬಗ್ಗೆ ಭಾರತಿ ಹಾಸ್ಯ ಮಾಡ್ತಿದ್ಲು. ಸುಲೋಚನಮ್ಮ 4-6 ತರಕಾರಿಗಳು ಹಾಕಿ ನಿಂಬೆಹಣ್ಣು ಬೆರೆಸಿ ಶುಂಠಿ, ಅರಿಶಿಣ, ಕೊತ್ತಂಬರಿ ಸೊಪ್ಪು ಸೇರಿಸಿ ತಯಾರಿಸಿದ ಉಪ್ಪಿಟ್ಟು ರುಚಿಕಟ್ಟಾಗಿರ್ತಿತ್ತು. ಭಾರತಿ ಅದನ್ನು ಮಾಡಲು ಕಲಿತ ಮೇಲೆ ಉಪ್ಪಿಟ್ಟು ಇಷ್ಟು ರುಚಿಯಾಗಿರುತ್ತೆ ಅಂತ ನಾನು ನಿಮ್ಮ ಅಮ್ಮನಿಂದ ತಿಳ್ಕೊಂಡೆ ನೋಡಿ ಗೌತಮ್ ಎಂದು ಉದ್ಗಾರ ತೆಗೆದ್ಲು. ಅವನಿಗೆ ಇಷ್ಟವೆಂದು ತಿಂಗಳಿಗೆ 5-6 ಬಾರಿ ಅದನ್ನೇ ಮಾಡಿ ಬಡಿಸ್ತಿದ್ಲು. ಅಮ್ಮ, ನಿನ್ನ ಸೊಸೆ ಈಗ ಉಪ್ಪಿಟ್ಟನ್ನ ಸ್ಪೆಷಲಿಸ್ಟ್ ಆಗಿಬಿಟ್ಟಿದ್ದಾಳೆ ಎಂದು ಗೌತಮ್ ನಗುತ್ತಾ ಅವಳನ್ನು ಕೀಟಲೆ ಮಾಡ್ತಿದ್ದ. ತಾಯಿ ಹೋದ್ಮೇಲೆ ಗೌತಮನ ನಾಲಿಗೆ ರುಚಿಯನ್ನೇ ಕಳೆದುಕೊಂಡಿತು. ಸಂಗೀತ ಅಡಿಗೆ ಮನೆಯತ್ತ ತಲೆ ಹಾಕುವ ತೊಂದರೆನೇ ತೆಗೆದುಕೊಂಡವಳಲ್ಲ. ಅಡಿಗೆಯ ಆಣೆ ಮಾಡುವ ತಿಂಡಿಯನ್ನು ಇಷ್ಟವಿರಲಿ ಇಲ್ಲದಿರಲಿ ಹೊಟ್ಟೆ ತುಂಬಿಸಿಕೊಳ್ಳಲು ತಿನ್ನಲೇಬೇಕಿತ್ತು. ಬಹಳ ವರ್ಷಗಳ ಅನಂತರ ತನ್ನ ನಾಲಿಗೆಯ ರುಚಿ ತಣಿಸುವಂತೆ ತಿಂಡಿ ತಿಂತಿದ್ದಿದ್ದೇ ಇವತ್ತೇ. ಭಾರತಿ ಹೊಗೆ ಆಡುವ ಬಿಸಿ ಕಾಫಿ ತಂದಿಟ್ಟಾಗ ಅದನ್ನು ತುಟಿಗಿಟ್ಕೊಂಡ ಕೂಡಲೇ ತನಗೆ ಬೇಕಾದಂತೆ ತಯಾರಿಸಿದ್ದಾಳೆ ಎಂದು ಗ್ರಹಿಸಿದ. ತನ್ನ ಸಣ್ಣ ಪುಟ್ಟ ಅಭಿರುಚಿ ಆಕಾಂಕ್ಷೆಗಳನ್ನು ಭಾರತಿ ಅಚ್ಚಳಿಯದೆ ನೆನಪಿನಲ್ಲಿ ಇಟ್ಕೊಳ್ಬೇಕಾದ್ರೆ ಅವಳ ಹೃದಯದಲ್ಲಿ ಎಂಥ ಉನ್ನತ ಸ್ಥಾನ ಪಡೆದಿದ್ದೇನೆ ಎಂದು ಅರಿವಾಯಿತು. ಮನೆ ನಿಶ್ಶಬ್ದವಾಗಿತ್ತು. ಯಾರೂ ಕಾಣದಿದ್ದುದನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು. ಅವನ ಬೆರಗು ನೋಟ ಗಮನಿಸಿ ರಾಯರೇ ಹೇಳಿದರು, ನನ್ನ ದೊಡ್ಡ ಮಗಳು, ಅವಳ ಮಗಳು ಅಳಿಯನ ಜೊತೆ ನನ್ನ ಹೆಂಡತಿಯನ್ನು ಕರ್ಕೊಂಡು ಉಡುಪಿ ಧರ್ಮಸ್ಥಳದ ಕಡೆ ಯಾವುದೋ ಹರಕೆ ತೀರಿಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ನನ್ನ ದೊಡ್ಡ ಅಳಿಯಂದ್ರು ಮಹಡಿ ಮೇಲೆ ನಿದ್ದೆ ಮಾಡ್ತಿದ್ದಾರೆ. ನಾನು ಬಂದಿರೋದು ತಿಳಿದ ಸೋಮಸುಂದರ್ ತನ್ನನ್ನು ಮಾತನಾಡಿಸಲಿಲ್ಲವೆಂದು ಗೌತಮನಿಗೆ ಕಸಿವಿಸಿಯಾಯಿತು. ತಾತ, ನಿಮ್ಮ BP ಮಾತ್ರೆಗಳು ತಂದಿದ್ದೀನಿ ತಗೊಳ್ಳಿ. ಇಂಪಾದದನಿ ಕೇಳಿ ಗೌತಮ್ ಮಂತ್ರ ಮಗ್ಧನಾಗಿ ತಿರುಗಿದ. ಭಾರತೀಯ ಸೌಂದರ್ಯವನ್ನೇ ಎರಕು ಹೊಯ್ದಂತೆ ಅಪೂರ್ವ ಚೆಲುವಿನಿಂದ ಕಂಗೊಳಿಸುತ್ತಿದ್ದ ಮಾನಸಾಳನ್ನು ಕಂಡು ಅವನೆದೆ ಹೆಮ್ಮೆಯಿಂದ ಹುಬ್ಬಿತು. ಮಾನಸ ಎಷ್ಟು ಬೆಳೆದ್ಬಿಟ್ಟಿದ್ದಾಳೆ, ಈಗ ಮೆಡಿಕಲ್ ಓದ್ತಿದ್ದಾಳೆ ಅಂತ ನಂಬೋಕೆ ಆಗಲ್ಲ. ಅವಳಿನ್ನು ಸಣ್ಣ ಮಗುವಾಗಿದ್ದಾಗ ನೋಡಿದ ನೆನಪು. ಬಾಮ ಕೂತ್ಕೋ. ರಾಯರು ಮೆಲುವಾಗಿ ಕರೆದಾಗ ಮಾನಸ ತಾಯಿ ಕುಳಿತಿದ್ದ ಸೋಫಾದ ಕಟ್ಟಿನ ಮೇಲೆ ಗಂಭೀರ ಮುಖದಿಂದ ಕುಳಿತಳು. ಮಾನಸ, ಇವರೇ ನಿಮ್ಮಪ್ಪ ಎಂದು ಯಾರಾದರೂ ಪರಿಚಯ ಮಾಡಿಸೋದು ಎಷ್ಟು ಹಾಸ್ಯಾಸ್ಪದ. ಮಾನಸಾಳಿಗಂತೂ ತಂದೆಯನ್ನು ನೋಡಿದ ನೆನಪೇ ಇರಲಿಲ್ಲ. ಭಾರತಿ ಬಳಿಯಲ್ಲಿದ್ದ ಮದುವೆಯ ಆಲ್ಬಮ್ ನೋಡಿ ಇವರೇ ನನಗೆ ಜನ್ಮ ನೀಡಿದಾತ ಎಂದು ಗುರುತಿಸಬಲ್ಲವಳಾಗಿದ್ಲು ಅಷ್ಟೇ. ಅವಳ ಮಟ್ಟಿಗೆ ಎದುರಿಗೆ ಕುಳಿತಿದ್ದ ತಂದೆ ಫೋಟೋದಲ್ಲಿ ತಾನು ನೋಡಿದ ವ್ಯಕ್ತಿಯಷ್ಟೇ ನಿರ್ಜೀವ. ಅವನನ್ನು ಕಂಡು ಅವಳ ಹೃದಯದಲ್ಲಿ ಯಾವ ವಿಶೇಷ ಅನುಭೂತಿಯೂ ಉಂಟಾಗಿರಲಿಲ್ಲ. ತನ್ನ ತಾಯಿ ಅವನಿಗಾಗಿ ಹಂಬಲಿಸಿದಾಗ ಅಂಥ ಸ್ವಾರ್ಥ ವ್ಯಕ್ತಿಗಾಗಿ ಅವಳು ಯಾಕೆ ಒದ್ದಾಡ್ತಾಳೋ ಎಂದು ಮಾನಸ ಬೇಸರ ಪಟ್ಕೊಳ್ತಿದ್ಲು. ಈಗ ಅದೇ ಸ್ವಾರ್ಥಿ ತನ್ನ ಮುಂದೆ ಬಂದು ಕುಳಿತಿರುವಾಗ ಆತ್ಮೀಯತೆ ವರ್ತಿಸಲು ಅವಳಿಗಾಗಲಿಲ್ಲ. ಗೌತಮ್ ಮೆಲುವಾಗಿ ಕೆಮ್ಮಿ, ಮಾನಸಳ ಮದುವೆಯ ಬಗ್ಗೆ ನೀವೇನು ಯೋಚನೆ ಮಾಡಿದ್ದೀರಿ ಎಂದು ಕೇಳಿದಾಗ ರಾಯರು ಭಾರತಿ ಆಶ್ಚರ್ಯದಿಂದ ದೃಷ್ಟಿ ವಿನಿಮಯ ಮಾಡಿಕೊಂಡ್ರು. ಅವಳಿಗಿನ್ನೂ 2 ವರ್ಷ ಓದೋದಿದೆ, ಇಷ್ಟು ಬೇಗ ನಾವು ಅದನ್ನು ಯೋಚನೆ ಮಾಡಿಲ್ಲ. ರಾಯರು ಉತ್ತರಿಸಿದ್ರು. ಎಷ್ಟು ಓದಿದ್ರೇನು, ನಾಳೆ ಹೆಣ್ಮಕ್ಕಳಿಗೆ ಮದುವೆ ಮಾಡದೇ ಇರೋಕ್ಕಾಗತ್ತಾ? ಅವಳ ಭವಿಷ್ಯದ ಬಗ್ಗೆ ನನಗೆ ತುಂಬ ಚಿಂತೆ ಇದೆ. ಗೌತಮ್ ಕಳಕಳಿಯಿಂದ ನುಡಿಯುತ್ತಿದ್ದಂತೆ ಭಾರತಿ ಖಾರವಾಗಿ, ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಕೆ ಅವಳ ಹೆತ್ತ ತಾಯಿ ಇನ್ನೂ ಜೀವಂತವಾಗಿದ್ದಾಳೆ ಎಂದಾಗ ಮಾನಸ ಅವಳ ಹೆಗಲ್ ತಟ್ಟಿದ್ಲು.
ಅಮ್ಮ, ಸ್ವಲ್ಪ ಇರು. ನನ್ನ ಭವಿಷ್ಯದ ಬಗ್ಗೆ ಅವರಿಗೆಷ್ಟು ಕಾಳಜಿ ಇದೆ ಅಂತ ಕೇಳಿಯೇ ಬಿಡೋಣ. ಅವಳ ದನಿಯಲ್ಲಿದ್ದ ಕಾವು ಗಮನಿಸದೆ ಗೌತಮ್ ಸರಾಗವಾಗಿ, ನನ್ನ ತಂಗಿ ಗೌರಿ ರೀಸೆಂಟಾಗಿ ಫ್ಯಾಮಿಲಿ ಜೊತೆ ಬೆಂಗಳೂರಿಗೆ ಬಂದು ಸೆಟಲ್ ಆಗಿದ್ದಾಳೆ. ಅವಳ ಮಗ ಪ್ರಶಾಂತನು ಡಾಕ್ಟರ್. ಅವನು ನಮ್ಮ ಫ್ಯಾಮಿಲಿ ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ವಿಧಿ ನನ್ನನ್ನು ನನ್ನ ಮಗಳಿಂದ ದೂರ ಮಾಡಿಬಿಟ್ಟಿತ್ತು. ಮಾನಸಾಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಅವಳು ಮತ್ತೆ ನಮ್ಮ ಕುಟುಂಬ ಸೇರ್ತಾಳೆ ಅನ್ನೋದೇ ನನಗಾಸೆ ಎಂದಾಗ ಭಾರತಿ ತಟ್ಟನೆ ಅಲ್ಲಿಂದೆದ್ದು ಒಳಗೆ ನಡೆದ್ಲು. ಮಾನಸ ತತ್ಕ್ಷಣ ಮಾತನಾಡಲಿಲ್ಲ. ರಾಯರು ಮಾತೆಲ್ಲ ಅವಳಿಗೆ ಬಿಟ್ಟು ನಿರ್ಲಿಪ್ತರಾಗಿ ಕುಳಿತಿದ್ರು. ನನ್ನ ಮದುವೆಗೆ ತಂದೆ ಸ್ಥಾನದಲ್ಲಿ ನಿಂತು ದಾರಿ ಎಳೆದು ಕೊಡೋಕ್ಕೆ ನೀವು ಸಿದ್ಧರಾಗಿದ್ದೀರಿ. ಅವಳ ಪ್ರಶ್ನೆಗೆ ಅವನು ತಬ್ಬಿಬ್ಬಾದ. ಅದು ಹೇಗೆ ಸಾಧ್ಯ? ನನ್ನ ನಿಮ್ಮಮ್ಮನ ಸಂಬಂಧ ಕೋರ್ಟ್ ಎಂದೋ ರದ್ದು ಮಾಡಿದೆ. ನಾನು ಈಗ ನಿಮ್ಮ ತಂದೆ ಸ್ಥಾನದಲ್ಲಿ ನಿಂತು ದಾರಿ ಎರೆದು ಕೊಡಲಿ? ಅವನ ನಿರ್ಧಾರಗಳಿಗೆ ಸಂಗೀತಳ ಕೈವಾಡ ಸಂಪೂರ್ಣವಾಗಿ ಇದೆ ಎಂದು ಅವನು ಬಾಯಿ ಬಿಟ್ಟು ಹೇಳಲಿಲ್ಲ ಅಷ್ಟೇ. ಆದರೆ ಅವನ ಕಣ್ಗಳಲ್ಲಿದ್ದ ಗಾಬರಿಯೇ ಅದನ್ನು ಸೂಚಿಸ್ತಿತ್ತು. ನೀವು ನಮ್ಮ ಸಂಬಂಧ ತೊರೆದುಕೊಂಡು 20 ವರ್ಷಗಳಾಗಿವೆ. ಬಿಟ್ಟು ಹೋದ ನಂಟು ಒಡೆದ ಹಾಲಿನಂತೆ. ಅದನ್ನು ಕಡೆದು ಬೆಣ್ಣೆ ತೆಗಿತೀನಿ ಅನ್ನೋದು ಅಸಾಧ್ಯ ಅಂತ ಆಸೆ ಇಟ್ಕೊಳ್ಳೋದು ಮೂರ್ಖತನ ಅಂತ ನಾನು ಎಂದೋ ತಿಳ್ಕೊಂಡಿದ್ದೀನಿ. ನನ್ನ ಬಗ್ಗೆ ನಿನಗೆ ಕೋಪ ಬರೋದು ನ್ಯಾಯವೇ? ನಾನು ನಿಮ್ಮನ್ನು ತೊರೆದೆ ಅನ್ನೋ ಕೋಪಕ್ಕಾಗಿ ನನ್ನ ಭವಿಷ್ಯ ನಿರ್ಲಕ್ಷಿಸಬೇಡಿ ಮಾನಸ. ಗೌತಮ್ ದುಗುಡದಿಂದ ಹೇಳ್ದ. ನನ್ನ ಭವಿಷ್ಯದಲ್ಲಿ ನನ್ನ ತಾಯಿ ಬಹಳ ಮುಖ್ಯ ಪಾತ್ರ ವಹಿಸ್ತಾಳೆ. ನನ್ನನ್ನು ಮದುವೆ ಆಗುವ ವ್ಯಕ್ತಿ ನನ್ನ ಅಮ್ಮನನ್ನು ಗೌರವಿಸಬೇಕು, ಪ್ರೀತಿಯಿಂದ ಕಾಣಬೇಕು ಅಂತ ನನ್ನ ಆಸೆ. ಯಾವ ಕುಟುಂಬದಲ್ಲಿ ನನ್ನ ತಾಯಿಗೆ ಸ್ಥಾನ ಸಿಗಲಿಲ್ವೋ ಅದೇ ಮನೆತನಕ್ಕೆ ಸೊಸೆಯಾಗಿ ಹೋಗುವ ಇಚ್ಛೆ ನನಗೆ ಕಿಂಚಿತ್ತೂ ಇಲ್ಲ. ಮಾನಸ ದುಗುಡವಾಗಿ ಹೇಳಿದಾಗ ಗೌತಮ್ ದಡಕ್ಕನೆ ಎದ್ಬಿಟ್ಟ. ಯು ಆರ್ ರೈಟ್. ನೀನು ನಿಮ್ಮ ತಾಯಿಗೆ ಆಸರೆಯಾಗಿ ನಿಲ್ಲಬೇಕು. ನನ್ನಂತೆ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕುವಷ್ಟು ದುರ್ಬಲಲಾಗಬಾರ್ದು. ಗಾಡ್ ಬ್ಲೆಸ್ ಯು. ನಾನಿನ್ನು ಬರ್ತೀನಿ. ಅವನ ದನಿ ಭಾರವಾಗಿತ್ತು. 1 ನಿಮಿಷ. ಭಾರತಿ ಕರೆದಾಗ ಎಲ್ಲರೂ ಬೆರಗಾಗಿ ಅವಳತ್ತ ನೋಡಿದ್ರು. ಅವಳ ಮುಖಭಾವ ಕಲ್ಲಿನಲ್ಲಿ ಕಡೆದಂತಿತ್ತು. ನೀವು ಮನೆಗೆ ಬಂದಾಗ ಇದನ್ನು ಹೇಳಬೇಕು ಅಂತ ಬಹಳ ದಿನಗಳಿಂದ ನನ್ನ ಮನಸ್ಸು ತುಡಿತಾ ಇತ್ತು. ನೀವು ಪ್ರತಿ ತಿಂಗಳು ಕಳಿಸೋ 1000 ರೂಪಾಯಿ ಡ್ರಾಫ್ಟ್ನ ಇನ್ಮೇಲೆ ಯಾವುದಾದರೂ ಚಾರಿಟ್ ಇನ್ಸ್ಟಿಟ್ಯೂಷನ್ಗೆ ಕಳಿಸ್ಬಿಡಿ. ಎಷ್ಟು ವರ್ಷಗಳು ನಾವು ಮಾಡ್ತಿದ್ದಿದ್ದು ಅಷ್ಟೇ. ಹೌದಪ್ಪ. ಭಾರತಿ ಹುಷಾರಾದ ಮೇಲೆ ಆ ಹಣದಲ್ಲಿ ಪ್ರತಿ ತಿಂಗಳು ಬಡಬಗರಿಗೆ ಊಟ ಹಾಕೋಕ್ಕೆ ಆಶ್ರಮಕ್ಕೆ ಕೊಟ್ಬಿಡ್ತಿದ್ವಿ. ಇನ್ಮೇಲೆ ಆ ಪುಣ್ಯ ಕಾರ್ಯ ನಿಮ್ಮಿಂದಲೇ ಮುಂದುವರಿಯಲಿ. ರಾಯರು ನಿರ್ವಿಕಾರದಿಂದ ನುಡಿದಾಗ ಗೌತಮನ ಮುಖ ನಿರ್ವಣವಾಯಿತು. ಅವನು ತಲೆ ತಗ್ಗಿಸಿ ಹೊರಗೆ ನಡೆದ್ಬಿಟ್ಟ. ಅಪ್ಪ, ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ಯಾ? ಭಾರತಿ ಮುಗ್ಧಳಾಗಿ ಪ್ರಶ್ನಿಸಿದಾಗ ರಾಯರು ಇಬ್ಬರನ್ನು ತಪ್ಪಿಕೊಂಡ್ರು. ಇಲ್ಲಮ್ಮ, ನೀವು ಇಬ್ಬರು ನನ್ನ 2 ಕಣ್ಗಳಿದ್ದ ಹಾಗೆ. 2 ಒಂದಕ್ಕೊಂದು ಪೂರಕವಾಗಿರಬೇಕು ಅಂತ ಅನ್ನೋದೇ ನನ್ನ ಆಸೆ. ಮಹಡಿಯ ಮೇಲೆ ಎಲ್ಲ ವಿಷಯ ಕುಳಿತು ಕೇಳಿಸ್ಕೊಳ್ತಿದ್ದ ಸೋಮಸುಂದರ್ ಬೇಕೆಂದೇ ಕೆಳಗಿಳಿದು ಬರಲಿಲ್ಲ. ಗೋದಾಬಾಯಿ ಸಂಜೆ ಮನೆಗೆ ಬಂದಾಗ ಭಾರತಿ ಗೌತಮನೊಡನೆ ನಡೆಸಿದ ಸಂವಾದದ ಬಗ್ಗೆ ವರದಿ ಒಪ್ಪಿಸಿದ್ಲು. ಒಳ್ಳೆ ಕೆಲಸ ಮಾಡಿದೆ ಭಾರತಿ. ಈಗ ನೀನು ಸಂಪೂರ್ಣವಾಗಿ ಸುಧಾರಿಸ್ಕೊಂಡಿದೀಯಾ. ನಾನೊಂದು ಮಾತು ಹೇಳ್ತೀನಿ. ಸುಮ್ಮನೆ ಮನೆಯಲ್ಲಿ ಕೂತಿರೋ ಬದಲು ನೀನು ಯಾಕೆ ವಾಲಂಟ್ರಿ ಇನ್ಸ್ಟಿಟ್ಯೂಷನ್ಗಳಿಗೆ ಸೋಷಿಯಲ್ ಸರ್ವಿಸ್ ಮಾಡಬಾರ್ದು? ಕೈಗೆಷ್ಟು ದುಡ್ಡು ಸಿಗುತ್ತೆ, ನಿನಗೂ ಹೊತ್ತು ಕಳೆಯುತ್ತೆ. ಗೋದಾಬಾಯಿಯ ಸಲಹೆ ಭಾರತಿಗೆ ಇಡಿಸಿತು. ನಿಜ ಗೋದಕ್ಕ, ನಾನಿನ್ನು ಅಪ್ಪನಿಗೆ ಹೊರೆ ಆಗಬಾರ್ದು. 4 ಜನರಂತೆ ಸ್ವಾವಲಂಬಿಯಾಗಿ ಬದುಕಬೇಕು. ಬಾನು 5-6 ವರ್ಷಗಳಿಂದ ನನಗೆ ಚಿಕಿತ್ಸೆ ಕೊಡಿಸ್ತಾ ಇರೋದ್ರಿಂದ ನಾನು ಇಷ್ಟರ ಮಟ್ಟಿಗೆ ಚೇತರಿಸ್ಕೊಂಡಿದ್ದೀನಿ. ಆ ದೇವರು ಅವನ ರೂಪದಲ್ಲಿ ಬಂದು ನನ್ನ ಆರೋಗ್ಯ ಕಾಪಾಡ್ದ. ಅಂದಹಾಗೆ ರಾಯರೇ, ನಮ್ಮ ಬಾನುಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಪ್ರಮೋಷನ್ ಸಿಕ್ಕಿದೆ. ರಾಯರು ಪ್ರಸನ್ನರಾಗಿ, ಬಹಳ ಸಂತೋಷನಮ್ಮ. ನಾನು ಇಷ್ಟು ವರ್ಷಗಳಿಂದ ನೋಡ್ತಿದ್ದೀನಲ್ಲ, ನಿಮ್ಮ ಮಗ ಬಹಳ ಬುದ್ಧಿವಂತ, ಚಾತುರ್ವಂತ, ಗುಣವಂತ. ದೇವರು ಅಂಥವರಿಗೆ ಶ್ರೇಯಸ್ಸು ಯಶಸ್ಸು ಕೊಡ್ತಾನೆ.
ಎಂದು ಆರ್ಥಿಕವಾಗಿ ನುಡಿದರು. ಮಾನಸಳ ಕೆನ್ನೆಗಳಲ್ಲಿ ಕಂಡು ಕಾಣದಂತೆ ಅರುಣರಾಗ ಹರಡಿತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.